ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಮೇಜರ್ ಮುನಿಯಪ್ಪ ಅಂತ ಹೇಳಿ ನಮ್ದು ಕುಶಾಲ್ ನಗರ. ಏನಾಗ್ಬೇಕಾಗಿತ್ತು? ಇಲ್ಲೇ ಬಿಸಿನೆಸ್ ಮೇಲೆ ಬಂದಿದ್ದೆ. ಟ್ರೆಜರಿ ದುಡ್ಡು ಕಟ್ಟಬೇಕಾಗಿತ್ತು, ಕಟ್ಬಿಟ್ಟು ಬಂದೆ. ಆಮೇಲೆ ಪರ್ಸ್ ನೋಡ್ತೀನಿ, ಎಲ್ಲ ಖಾಲಿ ಆಗಿದೆ. ಕಾರ್ ಪೆಟ್ರೋಲ್ ಆಗಿ ನಿಂತು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು 10 ಲೀಟರ್ ಪೆಟ್ರೋಲ್ ದುಡ್ಡು ಕೊಟ್ರೆ ನಾಳೆನೇ ಮನೆಯಾರ ಮಾಡ್ಬಿಡ್ತೀನಿ. ಏನ್ ಮಾಡ್ತೀನಿ, ದೈವ ಪರೀಕ್ಷೆ ಒಂದ್ಸಾರಿ ಹೀಗೆ ಆಗೋಗ್ಬಿಡ್ತೀನಿ. $100 ಇಟ್ಕೊಳ್ಳಿ. ಓನ್ಲಿ $60 ಸಾಕು ಸರ್. ನಾನು ಹೋದ ಕೂಡಲೇ ಮನೆ ಆರ್ಡರ್ ಕಳಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಅಡ್ರೆಸ್ ಕೊಡಿ ದಯವಿಟ್ಟು. ದಿಸ್ ಇಸ್ ಮೈ ಥ್ಯಾಂಕ್ ಯು. ಇದು ತಗೊಳ್ಳಿ, ಇದು ನನ್ನ ಅಡ್ರೆಸ್. ಊರಿಗೆ ಹೋದ ಕೂಡಲೇ ಕಳಿಸ್ತೀನಿ. ಎಷ್ಟಪ್ಪ ನಿಂದು? ಎಷ್ಟಾದ್ರೂ ಕೊಡಿ ಸರ್. ಚಿಲ್ಲರೆ ಇಲ್ಲ. ಪರವಾಗಿಲ್ಲ, ಇಟ್ಕೋ. ಇಟ್ಸ್ ಆಲ್ ರೈಟ್. ನಮಸ್ಕಾರ ಸರ್. ಆಹಾ, ಏನ್ ಧಾರಾಳ ಸರ್. ನಿಮ್ಮಂತವ್ರು ಇರೋದ್ರಿಂದ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಸರ್. ತುಂಬಾ ಉಪಕಾರ ಮಾಡಿದೆ. ಥ್ಯಾಂಕ್ ಯು. ನಾನೇನ್ ಬರ್ತೀನಿ. ಡಾಕ್ಟರ್, ಅಶೋಕನ್ ಟೆಸ್ಟ್ ಮಾಡಿದ್ರಲ್ಲ, ಹೇಗಿದೆ ಕಂಡೀಷನ್? ಕಂಡೀಷನ್ ನಾನೆಲ್ಲ ವಿಷಯ ಅಶೋಕತ್ ಹೇಳಿದ್ದೀನಿ. ಡಾಕ್ಟರ್, ಎನಿಥಿಂಗ್ ರಾಂಗ್? ನಥಿಂಗ್ ಟು ವರಿ. ಇನ್ 3 ತಿಂಗಳು ಹೋದ್ರೆ ಯಾರ ಸಹಾಯನೂ ಇಲ್ಲ, ಅವರೇ ನಡೀತಾರೆ. 3 ತಿಂಗಳೇನು, 3 ವರ್ಷ ಆದ್ರೂ ಪರವಾಗಿಲ್ಲ, ಅವ್ರು ನಡೆದ್ರೆ ಸಾಕು. ಅಶೋಕ್, ಯಾಕೆ ಹೀಗೆ ಮಂಕಾಗಿದ್ದೀರಾ? ಇನ್ನು 3 ತಿಂಗಳಲ್ಲಿ ಯಾವ ಸಹಾಯನೂ ಇಲ್ಲದೆ ನೀವೇ ವಾಕ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿದ್ರು. ಶಾಂತಿ, ಈ ಸ್ಥಿತಿಲಿ ನಾನೇನು ಹೊರ ಆಗಿರೋದು ಚೆನ್ನಾಗಿರೋದಿಲ್ಲ. ನಾನಿವತ್ತೇ ಎಂತ ಮಾತಾಡ್ತಾ ಇದ್ದೀರಾ ಅಶೋಕ್? ಇಷ್ಟು ಜನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು. ಅರ್ಥ ಮಾಡ್ಕೊಂಡಿದ್ದೀನಿ ಶಾಂತಿ, ಅದಕ್ಕೆ. ಅಶೋಕ್ ಪ್ಲೀಸ್, ಇನ್ನೊಂದ್ಸಲ ಈ ಥರ ಮಾತಾಡ್ಬೇಡಿ. ಇಂಥ ಸಮಯದಲ್ಲಿ ಆಸೆ ಆಗಿರೋದಕ್ಕೆ ಸ್ನೇಹ, ಪ್ರೀತಿ ಅನ್ನೋದು. ನೋಡಿ, ನನ್ನ ಜೀವ ಇರೋವರೆಗೂ ನಾನು ನಿಮ್ಮ ಸೇವೆ ಮಾಡ್ತೀನಿ. ನಾನು ವಿಚಾರ ಎನ್ಕ್ವೈರಿ ಮಾಡ್ತೇನೆ. ಮತ್ತೆ ನೀವು ಸುದ್ದಿ ಯಾವಾಗ ತಿಳಿಸ್ತೀರಾ? ಸಾಯಂಕಾಲ ಫೋನ್ ಮಾಡಿ ತಿಳಿಸ್ತೇನೆ. ಆಗ್ಬೋದಾಗಿ. ಹಲೋ ಸರ್, ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಎ ಮಿನಿಟ್. ನಾನು ಗೋಪಾಲ್ ಅಂತ ಹೋಲ್ಸೇಲ್ ಡೀಲರ್ ಆಗಿದ್ದೀನಿ. ಇಲ್ಲೇ ಕಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಪೆಟ್ರೋಲ್ ಆಗೋಗ್ಬಿಟ್ಟಿದೆ. ಐ ಗಾಟ್ ₹30. ಇನ್ನೊಂದು ₹30 ಬೇಕಾಗಿತ್ತು. ನೀವು ಸಹಾಯ ಮಾಡಿದ್ರೆ ಅದನ್ನ TMO ಕಳಿಸ್ಕೊಡ್ಬಿಡ್ತೀನಿ ದಯವಿಟ್ಟು. ಹೋಗಿ ಕೊಡಿ, ಒಂದು ₹30. ಥ್ಯಾಂಕ್ ಯು ಸರ್. ಏನ್ ಮಾಡ್ತೀರಿ, ಸಂದರ್ಭ ಒಂದ್ಸಲ ಆಗೋಗ್ಬಿಡುತ್ತೆ. ಹೇಳೋದೆಲ್ಲರಿಗೂ ಉಂಟಲ್ಲ. ನನ್ನ ಅಡ್ರೆಸ್ ತಗೊಳ್ಳಿ, ನಿಮ್ಮ ಅಡ್ರೆಸ್ ಕೊಡಿ. ದಿಸ್ ಇಸ್ ಮೈ ಅಡ್ರೆಸ್. ಥ್ಯಾಂಕ್ ಯು ಸರ್. ನಾಳೆ ನಿಮಗೆ TMO ಮಾಡ್ಬಿಡ್ತೀನಿ. ಬರ್ತೀವಿ ಸರ್. ನಿಮ್ಮಂತವ್ರು ಇರೋದ್ರಿಂದ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು. ಬರ್ತೀವಿ ಸರ್. ಥ್ಯಾಂಕ್ ಯು. ತಗೊಳಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಒಳ್ಳೆ ಲಕ್ಕಿ ಕಾರ್, ಎಲ್ಲಿ ನಿಂತ್ರೆ ಅಲ್ಲಿ ದುಡ್ಡು ಹುಟ್ಟಿಸತ್ತೆ. ಎಷ್ಟಾಗಿ ಕಾರ್ ಮಾಡಿದ್ಯಾ ನೀನು? ಒಂದ್ 5-6 ಇಟ್ಟಿದ್ದೀನಯ್ಯ. 5-6 ಕಾರ್ ಇಟ್ಟಿದ್ದೀನಿ ಅಂತೀಯಾ? ಯಾವ ನೋಡ್ರಿ ಒಂದೇ ಸೂಟ್ ಹಾಕಿರ್ತೀಯಾ? ಯೋ, ಒಂದ್ ತಾನು ಬಟ್ಟೆ ತೆಗೆದು 30 ಜೊತೆ ಹೊಲಿಸಿದ್ದೀನಿ. ಯೂನಿಫಾರ್ಮ್. ನೀನ್ ಯಾರ ಯಾಕೆ ಕೇಳಕ್ಕೆ? ಈ ಕಾರ್ ನಿಂದ? ಇನ್ನೇ ನಿಮ್ ತಾತಂದೇನು? ನಿಂತೇನೆಯಾ? ನಂದೆ. ಸುಳ್ಳು ಯಾಕೆ ಹೇಳ್ತೀಯ? ಯೋ, ಈ ಕಾರ್ ನಂದಯ್ಯ. ಈಗೇನ್ ಹೇಳ್ತೀಯ? ಈಗೇನ್ ಹೇಳ್ತೀಯ? ಯಾಕೆ ಈ ರೀತಿ ಸೂಟು ಬುಟ್ಟು ಹಾಕೊಂಡು ಜನಗಳು ಮೋಸ ಮಾಡ್ತೀಯ? ನಾಚಿಕಲ್ಲ ನಿಂಗೆ? ನೋಡು, ಮರ್ಯಾದೆ ನಿನ್ ಕಾರ್ ತೋರ್ಸು, ಇಲ್ದೆ ಹೋದ್ರೆ ಪೊಲೀಸ್ ಸ್ಟೇಷನ್ ಇಟ್ಕೊಡ್ತೀನಿ. ಬಾ. ಬಿಡೆಯ ಟೈರ, ಬಿಡೆಯ ನೀನು. ನಿನಗೆ ಕಾರ್ ತಾನೇ ತೋರಿಸ್ಬೇಕು. ಅಣ್ಣ ಅಲ್ಲಿ ನಿಂತಿದೆ. ಎಲ್ಲಿ ನಿಂತಿದೆ ನೋಡಯ್ಯ? ತೋರ್ಸ್ ಬಾ. ಸುಮ್ಮನೆ ನೀನು ಫಾಲೋ ಮಾಡುವ. ನಿನಗೆ ಬೇಕಾದ್ರೆ ಒಂದು ₹10 ಕೊಡ್ತೀನಿ, ತಗೊಂಡು. ಯಾವನ್ ಬೇಕಾ ಈ ತರ ದುಡ್ಡು? ಬಾರೆ ಕಾರ್ ತೋರ್ಸ್. ಬಾ. ಬಾರೆಯ ತೋರಿಸ್ತಾರೆಯ. 26 ನಿಂತಿದೆ. ನಾನು ಎಷ್ಟು ದೊಡ್ಡ ಮನುಷ್ಯ, ನನ್ನ ಯೋಗ್ಯತೆ ಗೊತ್ತಿಲ್ಲದೆ ಸುಮ್ನೆ ಟ್ಯಾಕರ್ ಮಾಡಿದ್ಯಾ? ಅದೇನೇನು ಅನುಭವಿಸ್ತೀಯೋ? ಬೇಡ, ನಿನ್ ನಾಟಕ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ನನ್ಗೆ ನಿನ್ ಕಾರ್ ತೋರ್ಸ್ ನಡಿ. ನಡಿ. ಅಲ್ಲಿ ನಿಂತಿದೆ ನೋಡ, ಓಲ್ಡ್ ಮಾಡಲ್ ಕಾರು. ಅದೇ ಕಣಯ್ಯ ನನ್ನ ಕಾರ್. ನೋಡಯ್ಯ. ಎಲ್ಲ ಬಡ್ಡಿ ಮಗನೇ, ಇನ್ನೊಂದ್ ಸಾರಿ ಸಿಕ್ಕು ನಿನ್ ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಅಶೋಕ್, ಅಶೋಕ್, ಅಮ್ಮ. ಭಾನು,
ಅಶೋಕ್ ಅಂಕಲ್ ಮನೇಲಿಲ್ಲ, ಏನಾದ್ರು ಹೊರಗಡೆ ಹೋದ್ರಪ್ಪ? ಇಲ್ಲಮ್ಮ, ನನ್ ಗೊತ್ತಿಲ್ಲ, ಈಗ ತಾನೇ ಸ್ಕೂಲಿಂದ ಬರ್ತಿದ್ದೀನಿ. ಸರಿ ಬಾಪ. ಕಾಮಾಕ್ಷಮ್ಮ, ಕಾಮಾಕ್ಷಮ್ಮ, ಯಾವಾಗ ಬಂದೆ ಶಾಂತಿ? ನಿನ್ನನ್ನೇ ಕಾಯ್ತಾ ಇದ್ದೆ. ಈಗ ಬಂದೆ. ಅಶೋಕ್ ಮನೇಲಿಲ್ಲ, ಎಲ್ಲಾದ್ರೂ ಹೊರಗಡೆ ಹೋದ್ರ? ಅವ್ರ ತಂದೆ ಆನಂದರಾಯರಂತೆ, ಕಾರಲ್ಲಿ ಬಂದು ಕರ್ಕೊಂಡು ಹೋದ್ರು. ಯಾರು ನೀನು? ನಿನ್ನೆ ಕೇಳ್ತಿರೋದು, ಯಾರು ನೀನು? ಅದ್ನ ಕಾಣಿಸ್ತಾ ಇದೆ. ಇಲ್ಲಿಗೆ ಯಾಕೆ ಬಂದೆ? ನನ್ ದೇವ್ರು ನೋಡ್ಕೊಂಡು. ದೇವ್ರಾ? ಅವನು ಗುಡಿಲಿದ್ದಾರೆ. ಗುಡಿಲಿರೋ ದೇವ್ರನ್ನ ಕದ್ಕೊಂಡ್ ಬರೋ ಜನ ಉಂಟಮ್ಮ, ಅದಕ್ಕೆ ಇಲ್ಲಿ ಹುಡ್ಕೊಂಡೆ. ಓ, ನೀನಾ? ಅಣ್ಣ, ಅಣ್ಣ, ಏನಮ್ಮ ನೋಡಿದ್ಯಾ ಈ ಭಿಕಾರಿನ? ನನ್ನ ಅಳಿಯನ್ ಬಾಳನ್ ಹಾಳು ಮಾಡಕ್ ಬಂದಿರೋ ರಾಕ್ಷಸಿನ. ನಾವು ಗುಡಿಲಿದ್ದೀವಳು ದೇವ್ರನ್ನ ಕದ್ಕೊಂಡ್ ಬಂದಿದೀವಂತೆ. ಹೇಳಮ್ಮ ಅವಳಿಗೆ, ಆ ದೇವರಪ್ಪನೇ ನಾನು ಅಂತ. ಪ್ರಹ್ಲಾದನ್ ತಂದೇನೆ. ಎಲ್ಲ ನಿನ್ನ ನನ್ನ ಮನೆ ಬಂದು ನನಗೆ ಅಂತೀಯ? ನಾನೇ ನಿಮ್ಮನಲ್ಲಿ. ಅದರಲ್ಲಿ ಅವರಲ್ಲಿ ಯಾರು? ಅಶೋಕ್. ನೀನು ಅವನ್ ನೋಡಕ್ ಸಾಧ್ಯ ಇಲ್ಲ. ನೋಡಿ, ದಯವಿಟ್ಟು ಆಗಬೇಡಿ, ನನಗೆ ಅನ್ಯಾಯ ಮಾಡಬೇಡಿ. ಏನು, ನನ್ನ ಮಗನ್ನ ನಾನು ಉಳಿಸ್ಕೊಳ್ಳೋದು ಅನ್ಯಾಯನ? ಅವ್ರು ನಿಮ್ ಮಗ ಆದ್ರೆ ನನಗೆ ಗಂಡ ಆಗೋರು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಶೋಕ್ ನನ್ ಲವ್ವರ್. ಪ್ರೀತಿ ಅನ್ನೋ ಪದ ನಿಮ್ಮಂತವ್ರ ನಾಲ್ಗೆ ಸಿಕ್ಕಿ ನನ್ನ ಸತ್ವನೇ ಕಳ್ಕೊಂಡ್ಬಿಟ್ಟಿದೆ. ಕೇಳಿದೆ ಮಮ್ಮಿ ಇವಳು ಮಾತ್ನ, ನಂಗೆ ಹೆದರಿಕೆ ಆಗ್ತಿದೆ. ಮೊದ್ಲು ನಾಚೆ ಕಳ್ಸು. ಇಲ್ಲ, ನಾ ಹೋಗೋದಿಲ್ಲ. ಅವ್ರನ್ನ ನೋಡೋವರೆಗೂ ಇಲ್ಲಿಂದ ನಾ ಕದ್ದೋದಿಲ್ಲ. ಅಶೋಕ್, ಅಶೋಕ್, ಮುಚ್ಚುವ. ಹುಡುಗಿ, ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೀನಿ, ಹೋಗಾಚೆ. ಹೋಗೋದಿಲ್ಲ ಅಂತ ಹೇಳಿದ್ನಲ್ಲ. ಹೋಗಲ್ಲ? ರಂಗ, ಭದ್ರ, ಬಂದ್ರು ಇಲ್ಲಿ. ಏನ್ದಣೆ? ತಂದ್ರು ಇಲ್ಲ ಆಚೆಗೆ. ಹೋಗಮ್ಮ ಆಚೆ. ಬಾರಮ್ಮ. ಬಾರಮ್ಮ ಅಂದ್ರೆ ಬಿಡಿ ಕೈನ, ನಾನೇ ಹೋಗ್ತೀನಿ. ನೋಡಿ, ಅವ್ರಿಗೆ ಅಂತ ಈ ಮಾತ್ರೆ ಔಷಧಿ ತಗೊಂಡ್ ಬಂದಿದ್ದೆ. ಅವ್ರಿಗೆ ಕೊಟ್ಬಿಡ್ತೀರಾ ಪ್ಲೀಸ್? ದಯವಿಟ್ಟು ಮರಿಬೇಡಿ, ಟೈಮ್ ಕೊಟ್ಬಿಡಿ. ನಮ್ ಕಾಲದಲ್ಲಿ ಮದ್ವೆ ಆದ್ರೂ ಗಂಡನ ಮುಖ ನೋಡಕ್ಕೆ ನಾಚ್ಕೋತಿದ್ವು. ಆದ್ರೆ ಮದ್ವೆ ಆಗಕ್ ಮುಂಚೆನೆ ಪತಿ ಸೇವೆ. ಕಲಿಗಾಲ. ಯಾಕ ಮಾಡ್ತಿದ್ಯಾ? ಅಂಕಲ್ ನೋಡ್ಲಿಲ್ಲ ಅಂತನಾ? ಇನ್ನೆಲ್ಲಿ ಅಂಕಲಪ್ಪ? ಇರು, ನಾನ್ ಕರ್ಕೊಂಡ್ ಬರ್ತೀನಿ. ಮಾನು, ಮಾನು, ಮಾನು. ಅಲ್ಲಮ್ಮ, ಕೈ ತಪ್ಪು ಹೋದ ಮಗನ ಕರ್ಕೊಂಡ್ ಬರ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟೆ. ನಾನೀಗ ಬಿಟ್ಟು ಕೊಡ್ತೀನ? ಎಲ್ಲಿ ಹೋಗ್ತಿದ್ಯಾ? ಅಂಕಲ್ ನೋಡಕ್ಕೆ. ನಿಂತ್ಕೊಳ್ಳಲ್ಲಿ, ನಿಂತ್ಕೊಳ್ಳಲ್ಲಿ. ನಾನೇ ನಿಂತ್ಕೊಳ್ಳಲ್ಲ, ಬೇಕಾದ್ರೆ ನೀನ್ ನಿಂತ್ಕೋ. ಅಂಕಲ್, ಅಶೋಕ್ ಅಂಕಲ್, ಬಿಡಿ ಅವನ್ನ. ಮಾನು, ನೀನಾಕ್ ಮರಿ ಬಂದೆ ಇಲ್ಲಿಗೆ? ಅಂಕಲ್, ಅಮ್ಮ ನಿಮ್ಮನ್ನ ನೋಡಕ್ ಬಂದಿದ್ರೆ ಇವರೆಲ್ಲ ಆಚೆ ತಳ್ಬಿಟ್ರು. ಅಮ್ಮ ಹೊರ್ಗಡೆ ಅಳ್ತಿದ್ದಾರೆ. ಬನ್ನಿ ಅಂಕಲ್. ಮುಚ್ಚೋ ಬಾಯ್.
ಅಮ್ಮನಂತೆ ಅಮ್ಮ ಹೋಗ ಆಚೆ ತಲೆ ಮೇಲೆ ಹಾಕ್ಬಿಡ್ತೀನಿ ನೋಡು. ಕಂಡವ್ರ ಮಕ್ಕಳನ್ನ ಹೊಡೆಯೋದು ನಾಗರಿಕರ ಲಕ್ಷಣ ಅಲ್ಲ. ಮಾನು ನಡಿ ಮರಿ ಹೋಗೋಣ. ಇವ್ರಿಗೆಲ್ಲ ಬುದ್ಧಿ ಇಲ್ಲ, ನಡಿ ಹೋಗೋಣ. ಶಾಂತಿ, ನೀವು ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ನಾ ಏನಂತ ತಿಳ್ಕೋಬೇಕು? ನಮ್ ತಂದೆ ಬಲವಂತ ಮಾಡಿದ್ರು, ಬರ್ಲೇಬೇಕಾಯ್ತು. ನಿಮ್ ತಂದೆ ಜೊತೆ ಹೋಗ್ಬಾರ್ದು ಬರ್ಬಾರ್ದು ಅಂತ ಹೇಳಿದ್ನ. ನಾನು ಅಷ್ಟೊಂದು ಕಾಬ್ರಿಯಿಂದ ನಿಮ್ಮನ್ನ ನೋಡೋಕ್ ಬಂದ್ರೆ ಅವ್ರುಗಳು ಹಾಗ ಅನ್ನೋದು ನಾನೇನ್ ತಪ್ಪು ಮಾಡಿದ್ದೆ ಅಂತ. ಅವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ ಶಾಂತಿ. ಅಶೋಕ್, ನಾನು ಈ ಮಧ್ಯೆ ಚೆನ್ನಾಗಿ ಯೋಚನೆ ಮಾಡಿ ನೋಡ್ದೆ. ನಮ್ ತಂದೆ ಹೇಳಿದ ಮಾತು ನಿಜ ಅನ್ನಿಸ್ತು. ಶಾಂತಿ, ನೀ ನನ್ನನ್ನು ಪ್ರೀತಿಸ್ತೆ, ನಾನ್ ನಿನ್ನನ್ನು ಪ್ರೀತಿಸ್ತೆ. ನಾವಿಬ್ರು ಒಂದಾಗಿ ಬಾಳ್ಬೇಕು ಅಂತ ಆಸೆ ಪಟ್ವಿ. ಆದ್ರೆ ಸಮಾಜ ಅಂತ ಒಂದಿದೆಯಲ್ಲ, ನಾವೆಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಸಮಾಜನ ಬಿಟ್ಟು ಬಾಳಕ್ಕಾಗತ್ಯಾ? ಅದು ಕಟ್ಟಿಬಿದ್ದು ಅಡಿಲೇಬೇಕು ತಾನೆ. ನೋಡಿ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳೋದನ್ನ ನೇರವಾಗಿ ಹೇಳಿ. ನಿಜ ಹೇಳ್ತೀನಿ ಶಾಂತಿ, ನಾನು ನೀನು ಒಂದಾಗಿರ್ಬೇಕಾದ್ರೆ ನೀನು ನಾನು ಈ ಮಗುನ್ ಮರಿಲೇಬೇಕು. ಅಶೋಕ್, ಆ ಮಗು ವಿಷಯ ನಿಮ್ಗೆ ಹೇಳಿದ್ದೀನಲ್ಲ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ಶಾಂತಿ, ಆದ್ರೆ ಸಮಾಜ ಇದನ್ನ ನಂಬೇಕಲ್ಲ. ನೋಡಿ, ನಿಮ್ಮ ಸಮಾಜ ನಂಬಲಿ ಬಿಡ್ಲಿ, ನನ್ನ ಸ್ವಂತ ಸುಖಕ್ಕೋಸ್ಕರ ಈ ಮಗು ಜೀವನ ಹಾಳು ಮಾಡಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ನಾನು ಬದುಕಿರೋವರೆಗೂ ಈ ಮಗು ಬಿಟ್ಟಿರೋ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹಾಗಾದ್ರೆ ಈ ಜನ್ಮದಲ್ಲಿ ನನ್ನ ನಿನ್ನ ಮದುವೆ ಆಗೋದು ಸಾಧ್ಯ ಇಲ್ಲ. ಶಾಂತಿ, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಮದುವೆ ಆಗದಿರೋ ಅಶಕ್ತ, ಸಮಾಜ ಎದುರಿಸಬೇಕಾಗಿರೋ ಒಬ್ಬ ಹೇಡಿ, ಕವರ್ಡ್. ನನ್ನಿಂದ ಜೀವನದಲ್ಲಿ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ನೀನ್ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು, ಸಂತೋಷವಾಗಿರು, ಅದೇ ನನ್ನ ಆಸೆ. ಆಯ್. ಮಿಸ್ಟರ್ ಅರ್ಜುನ್, ಇವತ್ತು ನನಗಾಗಿರೋ ಆನಂದ ಹೇಳಕ್ತೀರ. ಸದ್ಯ ನನ್ನ ಮಗ ನನ್ನ ಮನೆ ಸೇರ್ಕೊಂಡೆ. ಈ ಅರ್ಜುನ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಸರ್. ಈಗ ಗೊತ್ತಾಯ್ತಾ? ನಿಮ್ಮ ಉಪಕಾರನ ನಾನು ಎಂದೆಂದಿಗೂ ಮರೆಯೋಣ. ಚೇಚೆ, ಉಪಕಾರ ಏನು ಬಂತು? ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ರಾಮ, ಮೀಟ್ ಮಿಸ್ಟರ್ ಅರ್ಜುನ್, ಮೈ ಸಿಸ್ಟರ್ ರಂಗನಾಯಕಿ. ಹಲೋ. ಹಲೋ. ಹಾ, ನಾನು ಅಟೆಂಡ್ ಮಾಡ್ತೀನಿ, ನೀನ್ ಕಂಪನಿ ಕೊಡಮ್ಮ. Cheers. Cheers. I like people like you. Me too. By the way, ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? My husband? No more. Oh, I'm sorry. Why feel sorry? Huh? Time ಬಂತು, ಹೋದ್ರು. ಓ, ನಾನು ನಿಮ್ಮ ಹಾಗೇನೆ ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಲೈಫಲ್ಲಿ ಇರೋವರೆಗೂ ಎಂಜಾಯ್ ಮಾಡ್ಬೇಕು. ಏನ್ ಹೇಳ್ತೀರಾ? Correct. You are so beautiful. Very charming. Very attractive. ನಾನೇನು ಚಿಕ್ಕ ಹುಡುಗಿ ಅಲ್ಲ. ಐ ಆಮ್ ಎ ಲೇಡಿ. ಆಫ್ಟರ್ ಆಲ್ ವಯಸ್ಸಿನಲ್ಲಿ ಏನಿದೆ, ಎಲ್ಲ ಮನಸ್ಸೇ ಕಾರಣ. ಕರೆಕ್ಟ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಪ್ಪ. ನನಗೂ ಅಷ್ಟೇ, ನಿಮ್ಮಂತ ಜೊತೆ ಮಾತಾಡಬೇಕು ಅಂತ ನನಗೂ ಇಷ್ಟ. ಅಂದಾಗೆ ನಾಳೆ ಸಂಜೆ ಫ್ರೀ ಆಗಿದ್ದೀರಾ? ಯಾಕೆ? ಯಾವ್ದಾದ್ರು ಇಂಗ್ಲಿಷ್ ಪಿಕ್ಚರ್ಗೆ ಹೋಗೋಣ? ಹೋಗೋಣ. ಥ್ಯಾಂಕ್ ಯು.